ಸದ್ಯಕ್ಕೆ ಬರ್ತಿರುವಂತಹ ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಎಲೆಕ್ಷನ್ ನಿಂತರೆ ಸದಾನಂದ ಗೌಡ ಗೆಲ್ಲೋದಿಲ್ವಾ ಅನ್ನೋದು ಪ್ರಶ್ನೆ. ಸಂಸದ ಸದಾನಂದ ಗೌಡ ಈ ಬಾರಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಏನಾದರೂ ಟಿಕೆಟ್ ಅವರೊಂದು ಯೋಚನೆ ಇದ್ರೆ ಸಿಗೋದು ಡೌಟ್ ಅಂತ ಕಾಣಿಸ್ತಾ ಇದೆ. ಒಂದ್ ಕಡೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ, ಇನ್ನೊಂದ್ ಕಡೆ ಪಕ್ಷ ಸಂಘಟನೆ ಮಾಡಿಲ್ಲ ಅನ್ನೋದು ವಿಚಾರ. ಬಿಜೆಪಿ ಆಂತರಿಕ ಸರ್ವೆಯಲ್ಲೂ ಕೂಡ ಸದಾನಂದ ಗೌಡರ ಕೆಲಸ ಒಂದು ಏನಿದೆ, ಜೊತೆಗೆ ಅವರೊಂದು ಗೆಲ್ಲುವಂತಹ ಚಾನ್ಸಸ್ ಕಡಿಮೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಇದೀಗ ಅವರಿಗೆ ಮತ್ತೆ ಟಿಕೆಟ್ ಕೊಡೋದು ಡೌಟ್ ಅಂತ ಹೇಳಲಾಗ್ತಿದೆ. ಡಿ.ವಿ. ಸದಾನಂದ ಗೌಡ ಮಾಜಿ ಮುಖ್ಯಮಂತ್ರಿಗಳು, ಅದೇ ರೀತಿಯಾಗಿ ಒಂದು ಖಾತೆಯನ್ನು ಕೂಡ ಹೊಂದಿದಂಥವರು, ಈ ಹಿಂದೆ ನಿಭಾಯಿಸಿದಂತಹ ವ್ಯಕ್ತಿ, ಸಂಸದ, ಪ್ರಭಾವಿ ಒಂದು ರಾಜಕಾರಣಿ ಅಂತ ಹೇಳಬೇಕು, ಅದು ಕೂಡ ಕರ್ನಾಟಕದ ಮಟ್ಟಿಗೆ. ಆದ್ರೆ ಈ ಬಾರಿ ಈ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೈಕಮಾಂಡ್ನಿಂದಲೇ ಡಿವಿಎಸ್ಗೆ ಟಿಕೆಟ್ ನೀಡೋದಕ್ಕೆ ಹಿಂದೇಟನ್ನ ಹಾಕಲಾಗ್ತಿದೆ ಅನ್ನೋ ಒಂದು ಪ್ರಶ್ನೆ ಕಾಡ್ತಾ ಇದೆ ಅಲ್ಲಿ. ಯಾಕಂದ್ರೆ ಉತ್ತರ ಕ್ಷೇತ್ರದಲ್ಲಿ ಎಲೆಕ್ಷನ್ಗೆ ನಿಂತರೆ ಸದಾನಂದ ಗೌಡರು ಗೆಲ್ಲೋದು ಡೌಟು ಅನ್ನೋ ಒಂದು ಮಾತುಗಳು ಬಿಜೆಪಿಯ ವಲಯದಲ್ಲೇ ಕೇಳಿ ಬರ್ತಿದೆ. ಒಂದ್ ಕಡೆ ಜೆಡಿಎಸ್ ಮತ್ತು ಕಾಂಗ್ರೆಸ್ನ ಮೈತ್ರಿ ಇದ್ರೆ, ಇನ್ನೊಂದ್ ಕಡೆ ಪಕ್ಷ ಸಂಘಟನೆ ಮಾಡಿಲ್ಲ ಅಂತ ಹೇಳಲಾಗ್ತಿದೆ. ಇನ್ನು ಬಿಜೆಪಿಯ ಆಂತರಿಕ ಸರ್ವೆ ಏನಿದೆ ಅಲ್ಲೂ ಕೂಡ ಸದಾನಂದ ಗೌಡರ ಬಗ್ಗೆ ಅಷ್ಟು ಪಾಸಿಟಿವ್ ಟಾಕ್ಗಳು ಇಲ್ಲ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಈಗ ಡಿ.ವಿ. ಸದಾನಂದ ಗೌಡರಿಗೆ ಈ ಬಾರಿ ಟಿಕೆಟ್ ಪಕ್ಕಾ ಅನ್ನೋ ರೀತಿಯಾಗಿ ಇತ್ತು, ಅವರು ಕೂಡ ಕಾನ್ಫಿಡೆಂಟ್ ಆಗಿದ್ದಾರೆ. ಆದ್ರೆ ಎಲ್ಲಾದ್ರೂ ಟಿಕೆಟ್ ಕೈತಪ್ಪುವಂತ ಸಾಧ್ಯತೆ ಇದೆ? ಬೇರೆ ಏನಾದ್ರೂ ಆಪ್ಷನ್ ಇದೆಯಾ ಬಿಜೆಪಿಗೆ ಬೆಂಗಳೂರು ಉತ್ತರದಲ್ಲಿ? ಅವಿನಾಶ್, ಈಗಾಗಲೇ ಬಿಜೆಪಿ ಹೈಕಮಾಂಡ್ ಲೋಕಸಭಾ ಕ್ಷೇತ್ರದ ಕೆಲವು ಕ್ಷೇತ್ರಗಳ ಒಂದು ಸರ್ವೆಯನ್ನ ಮಾಡ್ತಿದೆ. ಈಗಾಗಲೇ ಬೆಂಗಳೂರು ಉತ್ತರ ಕ್ಷೇತ್ರದ ಲೋಕಸಭಾ ಕ್ಷೇತ್ರದ ಸರ್ವೆ ಸಂದರ್ಭದಲ್ಲಿ ಡಿವಿಎಸ್ಗೆ ಆ ಸರ್ವೆ ಪೂರಕವಾಗಿಲ್ಲ ಅಂತಾನೆ ಹೇಳಲಾಗ್ತಿದೆ. ಅಲ್ಲದೆ ಡಿ.ವಿ. ಸದಾನಂದ ಗೌಡರು ಕ್ಷೇತ್ರದಲ್ಲಿ ಹೆಚ್ಚು ಒಡನಾಟ ಇಟ್ಟುಕೊಂಡಿಲ್ಲ, ಜೊತೆಗೆ ಪಕ್ಷ ಸಂಘಟನೆಯಲ್ಲೂ ಕೂಡ ತೊಡಕೊಂಡಿಲ್ಲ, ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚು ಕ್ಷೇತ್ರಗಳು ಗೆಲ್ಲುವಲ್ಲೂ ಕೂಡ ಅವರು ಕಾರಣಕರ್ತರಾಗಿಲ್ಲ ಎಂಬ ಒಂದು ಗಂಭೀರ ಆರೋಪ ಇದೆ. ಮತ್ತು ಅವರಿಂದ ಪಕ್ಷಕ್ಕೆ ದೊಡ್ಡ ಮಟ್ಟದ ಲಾಭ ಇಲ್ಲ, ಕಾರ್ಯಕರ್ತರಿಗೂ ಲಾಭ ಇಲ್ಲ ಅನ್ನೋ ಒಂದು ಮಾತು ಕೇಳಿ ಬಂದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಡಿ.ವಿ. ಸದಾನಂದ ಗೌಡರಿಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಈ ಬಾರಿ ಕೈತಪ್ಪುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತಂದ್ರೆ ಇದಕ್ಕೆ ಪ್ರಮುಖವಾಗಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮೈತ್ರಿ ಆದ್ರೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಒಕ್ಕಲಿಗ ಮತಗಳು ಮತ್ತು ಒಬಿಸಿ ಮತಗಳು ಯಾರು ಕಾಂಗ್ರೆಸ್ ಅಥವಾ ಜೆಡಿಎಸ್ ಅಭ್ಯರ್ಥಿಯ ತೆಕ್ಕೆಗೆ ಹೋಗ್ತವೆ ಎಂಬ ಆತಂಕ ಕೂಡ ಬಿಜೆಪಿಗಿದೆ. ಹಾಗಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಡಿ.ವಿ. ಸದಾನಂದ ಗೌಡರ ಬದಲು ಬೆಂಗಳೂರಿನವರು ಆಗಿರ್ತಕ್ಕಂಥ ಅಥವಾ ಹಳೆ ಮೈಸೂರು ಭಾಗದ ಪ್ರಭಾವಿ ಒಕ್ಕಲಿಗ ಮುಖಂಡರಂತವ್ರನ್ನ ಗೆಲ್ಲಿಸಬೇಕಂತೇಳಿ ಬಿಜೆಪಿ ಚಿಂತನೆ ಆಗಿದೆ. ಅವಿನಾಶ್, ಇದರ ಚಿದಾನಂದ